ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ महात्मा गांधी चाचार्य सुभाष चंद्र जनति धनाड सुभाष चंद्र जनति धनाड नाडु नाडिನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಗಂಗಾ ಯಮುನಾ ತುಂಗಾಭದ್ರ ಮಲಪ್ರಭೆ ನದಿ ಹರಿಯುವ ದೇಶ ಮಲಪ್ರಭೆ ನದಿ ಹರಿಯುವ ದೇಶ ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಸಂಗೊಳ್ಳಿ ರಾಯಣ್ಣ ಜನಸಿದ ನಾಡು ಸಂಗೊಳ್ಳಿ ರಾಯಣ್ಣ ಜನಸಿದ ನಾಡು ನಾಡು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ बोलो भारत माता की ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವೆನ ಬಾಳು ಬೆಳಗಿಸೋಬಾ ದೇವನೇ ಭಕ್ತನು ಉದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವೆನ ಬಾಳು ಬೆಳಗಿಸೋ ದೇವನೇ ಭಕ್ತನು ಉದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ವರ ಕೇಳು ಪ್ರಭು ವರ ಬೇಡುವಿನ ಜಗದುಡಿಯಿನಿ ನಿತ್ಯ ಪೂಜಿಸುವಿನ ವರ ಕೇಳು ಪ್ರಭು ವರ ಬೇಡುವಿನ ಹತ್ತು ಅವತಾರ ಭಗವಾನನೇ ಮುತ್ತಿನ ಬಾಳು
ಚರಣದಲ್ಲಿ ತಲೆ ಬಾಗುವಿನ 10 ಅವತಾರ ಭಗವಾನನೇ ಮುತ್ತಿನ ಬೆಳಗುವಿನ ಬಾಳು ಬೆಳಗಿಸೋ ಜೀವನೇ ಭಕ್ತನು ಉದ್ಧರಿಸೋ ಪರಮಾತ್ಮನೇ ಭಕ್ತನು ಉದ್ಧರಿಸೋ ಪರಮಾತ್ಮನೇ ಭಕ್ತರು ಉದ್ಧರಿಸೋ ಪರಮಾತ್ಮನೇ. ಅಪ್ಪ ತಂದೆ ಜಗದೊಡೆಯನೇ ಜಗದ ರಕ್ಷಕನೇ ಅಪ್ಪ ಈ ಬಡವರಿಗೆ ಈ ವರ್ಷ ಮಳೆ ಬೆಳೆ ಇಲ್ಲದೆ ಬರಗಾಲ ಕೊಟ್ಟು ಕಣ್ಣೀರಲ್ಲಿ ಕೈ ತೊಳುವಂತೆ ಮಾಡಿದೆಯಾ ದೇವಾ ಯಾಕೆ ದೇವಾ ಈ ಬಡವರು ಏನೇ ಕಷ್ಟ ಮಾಡಿದ್ದಾರೆ ಅಂತ ಈ ಬಡವರಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದೆಯಾ ದೇವಾ ದೇವಾ ಈ ಸಲದ ಬರಗಾಲವನ್ನು ದೂರ ಮಾಡಿ ಈ ರೈತನಿಗೆ ಒಳ್ಳೆಯ ಬೆಲೆ ಕೊಟ್ಟು ಈ ರೈತರ ಕಣ್ಣೀರು ಒರಿಸು ತಂದೆ ಒರಿಸು ಈ ರೈತನನ್ನು ನೀನೇ ಕರುಣಿಸಿ ಕಾಪಾಡದೆ ಇನ್ಯಾರು ಈ ರೈತರನ್ನು ಕಾಪಾಡಬೇಕು ದೇವಾ ಕಾಪಾಡಬೇಕು ನೀನೇ ನಮ್ಮನ್ನು ಕರೆದು ಉಡಿಯಲ್ಲಿ ಹಾಕಿಕೊಳ್ಳೋದು ನಿನ್ನದೇ ಜವಾಬ್ದಾರಿಯಪ್ಪ ನಿನ್ನದೇ ಜವಾಬ್ದಾರಿ. ಗೀತಾ ಗೀತಾ ರೀ ಬಂಡಿ ಸ್ವಾಮಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಮುಂಜಾನೆ ಶುಭ ವೇಳೆಯಲ್ಲಿ ಮಣಿದೇವ್ರ ಮಲ್ಲಯ್ಯನ ಹತ್ರ ಏನಂತ ಬೇಡ್ಕೊಳ್ತಾ ಇದೆಯಾ ಗೀತಾ? ಏನು ಇಲ್ಲ ಬನ್ರಿ ನನ್ನ ಪತಿದೇವರಿ ನನ್ನ ಪತಿದೇವರಿಗೆ 100 ವರ್ಷ ಆಯುಸ್ಸು ಕೊಡು ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದ್ದೇರಿ. ಯಾಕಂದ್ರೆ ಇವತ್ತು ನಮ್ಮ ಮನೆ ದೇವರು ವಾರ ಅಲ್ವೇನ್ರಿ ನೀವು ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ನಿ ಸ್ವಾಮಿ. ಗೀತಾ ಇವತ್ತು ನೀನು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇರುವೆ ಗೊತ್ತಾ? ಹೌದೇನ್ರಿ ಹೇಗ್ರಿ ಕಾಣ್ತಾ ಇದ್ದೀನಿ? ಆ ದೇವ ಲೋಕದ ಅಪ್ಸರೆ ದರೆಗಿಳಿದು ಬಂದ ಹಾಗಿದೆ ಈ ನಿನ್ನ ಚೆಲು. ಹೌದೇನ್ರಿ ರೀ ನೀವಾದ್ರೆ ಏನು ಕಮ್ಮಿ ಏನ್ರಿ ನೀವು ಆ ಹುಣ್ಣಿಮೆ ಚಂದ್ರನಂತೆ ಪಳಪಳನೇ ಹೊಳಿತಾ ಇದ್ದೀರಾ ನನ್ನ ಪತಿದೇವರು. ಗೀತಾ ನೀನ್ ಹೇಗ್ ಕಾಣ್ತಿರುವೆ ಗೊತ್ತಾ? ಹೇಗಾಯ್ತದೆ ಅಂತ ಹೇಳ್ರಿ. ನೀನು ನೋಡಿದ್ರ ಡಾಕ್ಟರ್ ರಾಜ್ಕುಮಾರ್ದ ಒಂದು ಹಾಡ ನೆನಪ ಬರ್ತಾ ಇದ್ದೀರಾ ಕಣೆ. ಯಾವ್ದ್ರಿ ಅದು ಹಾಡು? ನಾ ಮುಂದೆ ಹಾಡಂತನೂ ನೀ ಹಿಂದಿಂದ ದಾಟಿ ಕೊಡಿಸು. ಆಗ್ಲಿ ನನ್ನ ಪತಿದೇವರ ನಿಮ್ಮ ಆಸೆ ಅಂತೆ ಆಗ್ಲಿ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ ನನ್ನ ಎದೆಯಲ್ಲಿ ಡವ ಡವ ಕೇಳಮ್ಮ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ.
ನೀನು ಇವತ್ತು ಹೇಗೆ ಕಾಣ್ತಿರುವ ಗೊತ್ತಾ? ಮಳೆಗಾಲದಾಗ ಭೂಮಿ ತಾಯಿ ಬೆಳೆದು ನಿಂತ ಹತ್ತು ಹಸುರ ಹಾಲ್ತೇನೆ ಅಂತೆ. ಭಕ್ತಿಯೊಳಗ ಹೇಮರೆಡ್ಡಿ ಮಲ್ಲಮ್ಮನಂಗ ನಿನ್ನನ್ನು ಪಡೆದದ್ದು ನಾನೇ ಪುಣ್ಯವಂತ. ಜೀವನದಾಗ ಎಲ್ಲರಿಗೂ ಒಳ್ಳೆ ಹೆಂಡತಿ ಸಿಗಬೇಕಾದ್ರ ಗುರು ಹಿರಿಯರ ಆಶೀರ್ವಾದ ಇರಬೇಕಂತ. ರೀ ಸಾಕ್ರಿ. ಈ ನಿಮ್ಮ ವರ್ಣನೆ ಮಾಡುತ್ತಾ ನಿಂತರೆ ನೀವು ಮಾತಲ್ಲಿ ಮನೆ ಕಟ್ಟಿಬಿಡ್ತೀರಾ. ಬನ್ರಿ, ಮೊದಲು ಹಸದ ಹೊಟ್ಟಿಗೆ ಊಟ ಹಾಕಿರಂತೆ. ಬನ್ರಿ ಒಳಗೆ. ಗೀತಾ, ನೀನೇ ಹಸಿವೆಯನ್ನು ಹಿಂಗಿಸಿ ಬಿಟ್ಟಿಯಲ್ಲ ಗೀತಾ. ಶ್ರೀಮಂತರ ಮಗಳಾಗಿ ಈ ಬಡವನ್ನ ಕೈ ಹಿಡಿದು ಜೀವನದಾಗ ಏನು ಸುಖ ಕಾಣಲಿಲ್ಲ ನೀನು. ರೀ, ಏನ್ರಿ ಇದು? ಈ ಮಾತನ್ನು ಬಿಡ್ತು ಅಂತ ಹೇಳಿ ರೀ. ಶ್ರೀಮಂತಿಕೆ ನಿಮ್ಮ ತುಂಬಿರುವಾಗ ನನಗೆ ಏಕೆ ಬೇಕ್ರಿ ಶ್ರೀಮಂತಿಕೆ? ರೀ, ಹೆಂಡತಿ ಏನೇ ಆಸೆ ಪಟ್ಟರು ಕೂಡ ಅದನ್ನು ತಂದು ಕೊಡುವ ನಿಮ್ಮ ಶ್ರೀಮಂತಿಕೆ ಮುಂದೆ ಎಂಥ ಶ್ರೀಮಂತಿಗೂ ತುಸು ಸಮಾನ ಕಣರಿ, ತುಸು ಸಮಾನ. ಬೇಡ್ರಿ, ಇನ್ನೊಂದು ಸಾರಿ ಈ ಮಾತನಾಡಬೇಡಿ. ನೋಡಿ, ನೀವು ಭೂಮಿ ದೇವಿ ಸೇವೆ ಮಾಡಿ 80 ಕೋಟಿ ಜೀವರಾಶಿಗಳಿಗೂ ಅನ್ನದಾತ ನೀಡಿ ರೈತ ಎನಿಸಿಕೊಂಡಿರಿ ನೀವು. ವಾ, ಎಂತ ಆದರ್ಶ ನಾರಿ ನೀನು. ಮೆಚ್ಚಿಕೊಂಡೆ ನಿನ್ನಲ್ಲಿರುವ ಶ್ರೀಮಂತಿಕೆ ಹೃದಯವನ್ನ. ಒಬ್ಬ ರೈತ ಭೂಮಿಯೊಳಗೆ ಸೇವೆ ಮಾಡಬೇಕಾದ್ರ ಮನ್ಯಾಗ ಒಬ್ಬಕ್ಕೆ ಆದರ್ಶ ಹೆಂಡತಿ ಇರಾಗಬೇಕಂತ. ಯಾಕಂದ್ರ ಹಗಲು ರಾತ್ರಿ ಮಳೆ ಬಿಸಿಲು ಎಂದ ದುಡಿದು ಬಂದ ಗಂಡನ ಮುಂದೆ ಕುಂತು ಹೊಟ್ಟೆ ತುಂಬ ಊಟ ನೀಡ್ತಾರಲ್ಲ, ಅದ ಹೆಣ್ಣಿಗೆ ದೊಡ್ಡ ಶ್ರೀಮಂತಿಕೆ. ಸ್ವಾಮಿ, ನಿಜ ಇದೆರಿ. ಈ ನಿಮ್ಮ ಮಾತು ಸತ್ಯವಾಗಿದೆ. ಒಂದು ಹೆಣ್ಣು ಹೆಂಡ ಅಡೆತೊಡೆದಲ್ಲೂ ಗಂಡನ ಕೈ ಹಿಡಿದು ನಡೆದರೆ ಸುಖವಾಗಿ ಸಾಗೋದು ಅವರು ಸಂಸಾರ. ರೀ, ನೀವು ಆದರ್ಶ ಈ ದೇಶಕ್ಕೆ ಅನ್ನದಾತ ಆಗಿಕೊಂಡು ನಿಮ್ಮ ಆಸೆಯಂತೆ ನಿಮ್ಮ ತಮ್ಮ ದೊಡ್ಡ ಡಾಕ್ಟರ್ ಆಗಿ ಈ ಊರಿಗೆ ಜೀವ ಸೇವೆ ಮಾಡಿದರೆ ಅಷ್ಟೇ ಸಾಕು ರೀ. ಅದರಿ ನನಗೆ ದೊಡ್ಡ ಶ್ರೀಮಂತಿಕೆ. ಗೀತಾ, ನಿನ್ನ ಮುತ್ತಿನಂತ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಹಸಿದ ಹೊಟ್ಟೆನ ತುಂಬದಂತಾಗ್ತಾ ಇದೆ. ನಿನ್ನನ್ನು ಪಡೆದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ, ನಮ್ಮ ತಂದೆ ತಾಯಿಯವರ ಆಶೀರ್ವಾದ. ಬರೇ ಬಾಯಿ ಮಾತಿನಿಂದ ಮಾತನಾಡಿದರೆ ಈ ಹೃದಯಕ್ಕೆ ಎಲ್ಲಿಂದ ಬರ್ಬೇಕ ಪ್ರೀತಿ? ಮತ್ತೆ ಏನ್ರಿ ಮಾಡ್ಬೇಕು ಈಗ ನಾನು? ಅದಕ್ಕ ಒಂದು ಸಿಹಿಯಾದ ಮುತ್ತು ಕೊಡೆ. ಮುತ್ತ? ಹೋಗ್ರಿ, ಇಷ್ಟೊಂದು ವಯಸ್ಸಾಗಿದೆ ಇನ್ನು ನಿಮ್ಗೆ ಮುತ್ತಿನ ಆಸೆನಾ? ಹೋಗ್ರಿ, ಮುತ್ತು ಅಂದ್ರೆ ನಂಗೆ ತುಂಬಾ ನಾಚಿಕೆ ಆಗತ್ತೆ ಕಣ್ರಿ. ಹಾಗಾದ್ರೆ ನನಗೆ ಹೊಟ್ಟೆಲ್ಲ ಆಗ್ತಿಲ್ಲ, ನೀನ್ ಒಬ್ಬಳೆ ಹೋಗಿ ಊಟ ಮಾಡಿ ಹೋಗು. ರೀ, ಈ ನಿಮ್ಮ ಹುಡುಗಾಟಿಕೆ ಎಲ್ಲ ನನಗೆ ಗೊತ್ತೈತಿ. ಸುಮ್ಮನೆ ಬನ್ರಿ, ಬಿಸಿ ಬಿಸಿಯಾದ ಅಡಿಗೆ ಮಾಡಿದ್ದೇನೆ, ಹೋಳಿಗೆ ತುಪ್ಪ ಕಡುಬು ಮಾಡಿದ್ದೇನೆ. ಬನ್ರಿ, ಊಟ ಮಾಡಿರಂತೆ. ಗೀತಾ, ಬರೇ ಬಾಯಿ ಮಾತಿಂದ ಬರೋದಿಲ್ಲ, ಒಂದು ಸಿಹಿಯಾದ ಮುತ್ತು ಕೊಡ. ಆಹಾ, ನನ್ನ ಪತಿದಾಯರೇ, ನೀವು ಎದಕ್ಕೆ ಬಗ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿರಿ. ಆತ್ರಿ, ನಿಮ್ಮ ಆಸೆ ಅಂತ ನಿಮ್ಗೊಂದು ಸಿಹಿ ಮುತ್ತು ಕೊಡುತ್ತೇನೆ. ನಿನಗಾಗಿ ಕೊನೆವರೆಗೂ ಬದುಕಬೇಕು, ನನ್ನೊಲವೇ ನೀಬಾ, ನನ್ನ ಚೆಲುವೆ ಬಳಿಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿ ಹಾಗೆ.
ಉಸಿರಿಗೆ ಉಸಿರಾದೆ ನೀಡು, ನೀಡು. ರೀ ಏನು ಕಣೆ ಆಗ್ಲೇ ಏನೋ ಕೇಳಿದ್ರಲ್ಲ, ಒಂದು ಸಿಹಿಯಾದ ಮುತ್ತು ಕೊಡು. ಸಿಹಿ ಮುದ್ದ ಹೋಗ್ರಿ, ನಂಗೆ ಸಿಹಿ ಮುದ್ದ ಅಂದ್ರೆ ತುಂಬಾ ನಾಚಿಕೆ ಆಗತ್ತೆ ಕಣ್ರಿ. ಸಿಹಿ ಮುತ್ತಿನ ಕಾಣಿಕೆ, ಈ ಬಾಲನ ಸವಿಹಕೆ. ಸಿಹಿ ಮುತ್ತಿನ ಕಾಣಿಕೆ, ಈ ಬಾಲನ ಸವಿಹಕೆ. ಜೀವನದ ಸಾಗರದಿ ತೇಲಿಯಾಗಿ ಈ ಮುದ್ದಿನ ಕಾಣಿಕೆ, ಈ ಬಾಲನ ಸವಿಹಕೆ. ರೀ, ಈಗ ಅದು ನಿಮಗೆ ಸಿಹಿ ಮುತ್ತು ಸಿಕ್ತಲ್ಲ, ಬನ್ರಿ ಊಟ ಮಾಡಿರಂತೆ. ಗೀತಾ, ನಾನು ಹೊಲಕ್ಕೆ ನಾನು ಸ್ವಲ್ಪ ಪಾರ್ಸಾಳಕ್ಕೆ ಹೋಗಿ ಬರ್ತಾನ. ಯಾಕಂದ್ರೆ ನನ್ನ ಗೆಳೆಯರ ಬಳಗ ನನಗೆ ಫೋನ್ ಹಚ್ಚಿ ಪಾರ್ಸಾಳ್ ಸೆಪಿಕ್ ಅಂಗಡಿಗೆ ಬಾ ಅಂತೇಳಿ ಫೋನ್ ಹಚ್ಚಿ ಹೇಳಿದಾರ. ನಾ ಹೋಗಿ ಅಲ್ಲಿ ಭೇಟಿಯಾಗಿ ಬರ್ತಾನ. ನಾ ಹೋಗಿ ಭೇಟಿಯಾಗಿ ಬರೋದ್ರೊಳಗಾಗಿ ನೀ ಮನ್ಯಾಗ ಸಿಹಿಯಾದ ಅಡಿಗೆ ಮಾಡ, ಬಂದ ಮೇಲೆ ಇಬ್ರು ಕೂಡಿ ಊಟ ಮಾಡೋಣ. ಆಗಲ್ರಿ, ಬೇಗನೆ ಬಂದ್ಬಿಡ್ರಿ, ಅಡಿಗೆ ಮಾಡಿ ನಿಮ್ಗೋಸ್ಕರ ಕಾಕೊಂದು ಕುಂದಿರ್ತೇನ್ರಿ. ಅಪ್ಪ, ಈ ನನ್ನ ಪತಿ ದೇವರು ನನ್ನ ಪಾಲಿಗೆ ದೇವರು. ಇಂಥ ಗಂಡನ ಪಡಿಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅಪ್ಪ, ಈ ನಮ್ಮ ಸಂಸಾರದಲ್ಲಿ ಯಾವ ದೃಷ್ಟಿಯು ತಾಕದಂತೆ ನೋಡಿಕೊಳ್ಳೋ ಜವಾಬ್ದಾರ ನಿನ್ನದೇ ತಂದೆ, ನಿನ್ನದೇ. ರಾಮ ಲಕ್ಷ್ಮಣಂತಿರುವ ಇಬ್ಬರು ಅಣ್ಣ ತಮ್ಮಂದಿರು ಭೇದ ಭಾವ ಬರದಂತೆ ಈ ಸಮಾಜದಲ್ಲಿ ನಮ್ಮ ಮನೆತನ ಮುಂದೆ ಬರುವಂತೆ ಮಾಡು ದೇವ, ಮಾಡು, ಕರುಣಿಸು, ಕಾಪಾಡು ದೇವ.
Daddy's home. ನಾಗರಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ, ಆದರೆ ಈ ವಿಷಕಂಠನಿಗೆ ಮೈ ತುಂಬ ವಿಷ. ತಿರುಗುತ್ತಿದೆ ಕಾಲಚಕ್ರ, ಕಾಲಕ್ಕೆ ತಕ್ಕಂತ ಬದಲಾಗುತ್ತಿದೆ ಈ ಸಮಾಜ. ಗಂಡಸರ ಬಣ್ಣದ ಮಾತಿಗೆ ಬೆಲೆ ಕೊಟ್ಟು ಬೇವು ಮಾರಿ ಹೋದ ಹೆಣ್ಣು ಮಕ್ಕಳಿಗೆ ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಎಷ್ಟೋ ಹರಿಯದ ಹುಡುಗರನ್ನು. ತಮ್ಮ ಜೀವನವನ್ನು ಕಳೆದುಕೊಂಡು ಎಷ್ಟೋ ಹರಿಯದ ಹುಡುಗರು ಸಮಾಜದಲ್ಲಿ ಹಾಳಾಗಿ ಹೋಗಿದ್ದಾರೆ. ಬಣ್ಣದ ಹೆಣ್ಣುಗಳಂತ ಚಿಕ್ಕೆಯನ್ನು ಕೈಯಲ್ಲಿ ಚಿಗ್ಗಾರಿಯಾಗಿ ಆಡಿದ್ದಾರೆ. ಬಸವರಾಜನ ಹೆಂಡತಿ ಗೀತಾ ಆ ಬಡ ಬಸವರಾಜನ ಹೆಂಡತಿ ಗೀತಾ ಮದುವೆಯಾಗಿ ನಮ್ಮೂರಿಗೆ ಬಂದಿದ್ದಾಳೆ. ಊರಿಗೆ ಬಂದವಳ ನೀರಿಗೆ ಬಂದೇ ಬರುವಳು. ದೇಹ ವಿಕಾಸ್ ಬಸವರಾಜ ಮುಗಿತಲೇ ನಿನ್ನ ಕತೆ. बैंक लूटना है तो प्यार करो, प्यार करना है तो राजन की बेटी के करो.